ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ವೀಕ್ಷಕರೇ, ಭಾರತದ ಐಟಿ ವಲಯ ದೇಶದ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಐಟಿ ಕ್ಷೇತ್ರ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಇನ್ಫೋಸಿಸ್ ಸಂಸ್ಥೆ. ಇನ್ಫೋಸಿಸ್ ಸಂಸ್ಥೆ ಐಟಿ ಕ್ಷೇತ್ರದಲ್ಲಿ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದದ್ದು. ತಾಂತ್ರಿಕ ನಾವೀನ್ಯತೆಗಳು, ಜಾಗತಿಕ ಸಲಹೆ, ಐಟಿ ಸರ್ವಿಸಸ್ ಅಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸಗಳು ಮತ್ತು ಇನ್ನೂ ಅನೇಕ ವಿಷಯಗಳಲ್ಲಿ ಉತ್ತಮ ಸಾಧನೆಗಳನ್ನು ಮಾಡ್ತಾ ಬಂದಿದೆ. ಈ ಸಂಸ್ಥೆ ಶುರುವಾದಾಗ ಕೇವಲ 10,000 ರೂಪಾಯಿಗಳನ್ನು ಇಟ್ಕೊಂಡು ಹೂಡಿಕೆ ಮಾಡಿ ಇವತ್ತು ಜಗತ್ತಿನ ಅಗ್ರ ಐಟಿ ಸರ್ವಿಸಸ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಇನ್ಫೋಸಿಸ್ ಕೇವಲ ಒಂದು ಸಾಮಾನ್ಯವಾದ ಸಂಸ್ಥೆ ಅಷ್ಟೇ ಅಲ್ಲದೆ ಲಕ್ಷಾಂತರ ಜನರ ಜೀವನವನ್ನು ರೂಪಿಸಿ ಉದ್ಯೋಗವನ್ನು ಸೃಷ್ಟಿಸಿ ಔದ್ಯೋಗಿಕ ಸೆಲೆಯಾಗಿದೆ ಅಂತಲೇ ಹೇಳಬಹುದು. ನಾವು ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ನಡೀತಾ ಇರುವಂತಹ ಬಿಯಾಂಡ್ ಬೆಂಗಳೂರು ಈವೆಂಟ್ನಲ್ಲಿದ್ದೀವಿ. ಈ ಈವೆಂಟ್ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಬನ್ನಿ. It's been designed to think, respond, and connect, not just with data, but with emotion and intent. Whether in welcoming dignitaries, anchoring thought sessions, or narrating cultural segments, we're here to make this event seamless, engaging, and future-ready. Because this isn't just about technology, it's about the human story it's helping us tell. So together, let's script history from the heart of heritage into the future of innovation. The journey of Mysuru is one that began with a victory. The very name Mysuru comes from the name Mahishur or Mahishasurana Uru, which means the town of Mahishasur, the demon king. The story goes that the goddess Parvati took birth as Chamundeshwari to kill the demon king on top of the Chamundi hills, giving the city its name Mysuru. A city built on the horizons of triumph and victory rightfully begets more triumph and victory throughout different years across different sectors. To say that what happens in Mysuru creates ripples nationally and globally would not be an exaggeration. ವೀಕ್ಷಕರೇ, ಇನ್ಫೋಸಿಸ್ ಮೈಸೂರು ಸೆಂಟರ್ ಹೆಡ್ ಆಗಿರುವ ಹಾಗೂ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ವಿನಾಯಕ್ ಪಿ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ಫೋಸಿಸ್ ಅಂದರೆ ಐಟಿ ಕ್ಷೇತ್ರದಲ್ಲಿ ಒಂದು ಬೃಹತ್ ಶಕ್ತಿ ಅಂತಲೇ ಹೇಳ್ಬೋದು, ಗ್ಲೋಬಲ್ ಲೀಡರ್ ಆಗಿ ಹೊರಹೊಮ್ಮಿರೋ ಅಂಥದ್ದು. ಈಗ ಒಂದು ಕರ್ನಾಟಕ ಅಂತಲೇ ತಗೊಳ್ಳೋಣ, ಒಂದು ಅಗಾಧವಾದ ಪ್ರತಿಭೆಗಳಿದೆ. ಸೊ ಇನ್ಫೋಸಿಸ್ನಲ್ಲಿ ಟ್ಯಾಲೆಂಟ್ ರಿಕ್ರೂಟ್ಮೆಂಟ್ ಹೇಗಾಗುತ್ತೆ, ಈ ಪ್ರೊಸೀಜರ್ ಬಗ್ಗೆ? ಮೊದಲನೇದಾಗಿ ಇದೊಂದು ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ಬಿಗ್ ಟೆಕ್ ಶೋ ಮೈಸೂರಲ್ಲಿ ಆಗ್ತಾ ಇದೆ. ಅದು ಮೈಸೂರಲ್ಲಿ ನಮ್ಮ ಇನ್ಫೋಸಿಸ್ ಸೆಂಟ್ರಲ್ಲಿ ಆಗ್ತಾ ಇದೆ. ಇದು 3ನೇ ಸರಿ ಇದು ಆಗ್ತಾ ಇರೋದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೋಡಿ, ಇನ್ಫೋಸಿಸ್ ಅಂದರೆ ಒಂದು ಒರಿಜಿನಲ್ ಸ್ಟಾರ್ಟಪ್ ಕಂಪ್ನಿ ಆಗಿದ್ದು ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲಿ ಆಗಿದ್ದು ಅಂದರೆ ಅದು ಇನ್ಫೋಸಿಸ್. ನೀವು ಮೈಸೂರಿನ ಬಗ್ಗೆ ಮಾತಾಡೋದಾದರೂ ಕೂಡ
ಆಲ್ಮೋಸ್ಟ್ ಒಂದು 25 ವರ್ಷಗಳ ಹಿಂದೆ, ಸುಮಾರು 25 ವರ್ಷಗಳ ಹಿಂದೆಯೇ ಮೈಸೂರಲ್ಲಿ ಇನ್ಫೋಸಿಸ್ ಸಂಸ್ಥೆ ಸ್ಥಾಪನೆ ಆಯಿತು. ಹಾಗಾಗಿ ಆವಾಗಿಂದ ಇಲ್ಲಿ ತನಕನೂ ನಾವು ಒಂದು ಈ ಲೋಕಲ್ ಟ್ಯಾಲೆಂಟ್ಸ್ ರೆಕ್ರೂಟ್ಮೆಂಟು, ಫ್ರೆಷರ್ ರೆಕ್ರೂಟ್ಮೆಂಟ್ ಇರ್ಬೋದು ಅಥವಾ ಲ್ಯಾಟ್ರಲ್ ರೆಕ್ರೂಟ್ಮೆಂಟ್ ಇರ್ಬೋದು, ಅಂದರೆ ಎಕ್ಸ್ಪೀರಿಯನ್ಸ್ ಇರೋರನ್ನ ತಗೊಳ್ಳೋದು ಅಥವಾ ಫ್ರೆಷರ್ ಕಾಲೇಜಿಂದ ತಗೊಳ್ಳೋದು, ಇದೆಲ್ಲ ಮೈಸೂರಲ್ಲಿ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಹಾಗಾಗಿ ಇಲ್ಲಿ ನಮಗೆ ಒಳ್ಳೆ ಒಂದು ಸ್ಟೂಡೆಂಟ್ಸ್ ಕಮ್ಯುನಿಟಿ ಸಿಗೋದು ತುಂಬ ಈಸಿ ಇದೆ ಅಥವಾ ಸ್ವಲ್ಪ ಅನುಕೂಲ ಇದೆ ಅಂತಲೇ ಹೇಳಬೇಕು. ನಾವು ಕಾಲೇಜಿಂದ ರೆಕ್ರೂಟ್ ಮಾಡ್ತಾರೆ ಇನ್ಫೋಸಿಸಲ್ಲಿ. ಆಮೇಲೆ ನಾವಿಲ್ಲಿ 6 ಮಂತ್ಸ್ ಟ್ರೈನಿಂಗ್ ಕೊಡ್ತೀವಿ ಇನ್ಫೋಸಿಸಲ್ಲಿ. 6 ಮಂತ್ಸ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇರುತ್ತೆ ಇದು. ಹಾಗಾಗಿ ಇದು ಅವ್ರಿಗೂ ಕೂಡ ಒಂದು ಸುವರ್ಣಾವಕಾಶ ಅಂತಲೇ ಹೇಳಬೇಕು. ಯಾಕೆಂದರೆ ಅವರು 6 ಮಂತ್ಸು ಒಂಥರ 5 ಸ್ಟಾರ್ ಫೆಸಿಲಿಟೀಸಲ್ಲಿ ಅವರು 6 ಮಂತ್ಸ್ ಇರ್ತಾರೆ. ರಿಗರಸ್ ಟ್ರೈನಿಂಗ್ ಇರುತ್ತೆ, ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅವ್ರಿಗೆ. ಹಾಗಾಗಿ ಇದು ಒಂಥರ ವೆರಿ ಯುನೀಕ್ ಪ್ರೋಗ್ರಾಮ್ ಅಂತ ನಾವು ಹೇಳ್ಕೊಬೋದು. ಅದು ಮಕ್ಕಳಿಗೂ ಹಾಗೂ ಸ್ಟೂಡೆಂಟ್ಸ್ಗಳಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಅದರಿಂದ ನಾವು ಅವ್ರನ್ನ ಆಮೇಲೆ 6 ಮಂತ್ಸ್ ಟ್ರೈನಿಂಗ್ ಕೊಟ್ಟು ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಹಾಕ್ತೀವಿ. ಅದ್ರ ಜೊತೆಗೆ ನಾವು ರೆಕ್ರೂಟ್ಮೆಂಟ್ ಲ್ಯಾಟ್ರಲ್ ಆಗಿ, ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ತಗೋತೀವಿ. ಅವ್ರಿಗೂ ಕೂಡ ನಾವು ಟೆಕ್ನಾಲಜಿ ಯಾವ್ಯಾವ ನೀಡ್ ಇದೆಯೋ ಅಥವಾ ಡೊಮೇನ್ ರಿಲೇಟೆಡ್ ಏನು ಇದೆಯೋ ಅದಕ್ಕೂ ಟ್ರೈನಿಂಗ್ ಕೊಟ್ಬಿಟ್ಟು ನಾವು ಪ್ರಾಜೆಕ್ಟ್ಗೆ ಹಾಕ್ತೀವಿ. ಓಕೆ, ಇನ್ನು ಮೈಸೂರಲ್ಲಿ ಒಂದು ಸ್ಟಾರ್ಟಪ್ ಎಕೋಸಿಸ್ಟಮ್ ಅಂತ ಬಂದಾಗ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಬೆಂಗಳೂರಿಗಷ್ಟೇ ನಾವು ಮುಖ ಮಾಡ್ತಾ ಇದ್ರು ಸ್ಟಾರ್ಟಪ್ನ ಶುರು ಮಾಡಬೇಕು ಅಂದಾಗ, ಕ್ಯಾಪಿಟಲ್ಗಾಗಿರ್ಬೋದು, ಒಂದು ಇನ್ವೆಸ್ಟ್ಮೆಂಟ್ಗೆ, ಪ್ರತಿಯೊಂದಕ್ಕೂ. ಈಗ ಮೈಸೂರು ಚೇಂಜ್ ಆಗ್ತಾ ಇದೆ. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಮೈಸೂರು ಭಾಳ ಪ್ರಮುಖ ಸ್ಥಾನ ಇದೆ ಮೈಸೂರಿಗೆ. ಮೈಸೂರು ತುಂಬ ಪ್ರಸಿದ್ಧ, ಈಗ ಹೋಮ್ ಟು ಮೆನಿ ಥಿಂಗ್ಸ್ ಅಂತ ಏನು ಹೇಳ್ತಾರೆ. ನೀವು ನೋಡಿ, ಈ ಮೈಸೂರು ಪ್ಯಾಲೇಸ್ ಮೊದಲಿಂದನೂ ತುಂಬ ಪ್ರಸಿದ್ಧ, ತುಂಬ ಫೇಮಸ್ ಇದೆ. ಅದ್ರ ಜೊತೆ ಮೈಸೂರು ಪ್ಯಾಲೇಸ್ ಇರ್ಬೋದು, ಅಥವಾ ಮೈಸೂರು ಪಾಕ್ ಇರ್ಬೋದು, ಮೈಸೂರು ಮಲ್ಲಿಗೆ ಇರ್ಬೋದು, ಮೈಸೂರು ಮಸಾಲೆ ದೋಸೆ ಇರ್ಬೋದು, ಮೈಸೂರು ಸ್ಯಾಂಡಲ್ ಇರ್ಬೋದು. ಹಾಗೆ ನಮ್ಮ ದಿಗ್ಗಜ ನಾಯಕರಾದಂಥ IT ಕ್ಷೇತ್ರಕ್ಕೆ ಪಿತಾಮಹರಾದಂಥ ಶ್ರೀ ನಾರಾಯಣ ಮೂರ್ತಿ ಅವ್ರ ಊರು ಕೂಡ ಮೈಸೂರೇ. ಹಾಗಾಗಿ ಇಲ್ಲಿ ಒಂದು ಬೇರಿದೆ, ಇಲ್ಲಿ ಒಂದು ಜಿಯೋಗ್ರಫಿಕಲ್ ರಿಚ್ನೆಸ್ ಎಲ್ಲ ಇದೆ, ರಿಚ್ನೆಸ್ ಇದೆ. ಹಾಗಾಗಿ ಇಲ್ಲಿ ಒಂದು ಆ ಇಕೋಸಿಸ್ಟಮ್ ಏನಿದೆಯಲ್ಲ, ಇದು ಬಿಯಾಂಡ್ ಬೆಂಗಳೂರಿಗೆ ಮೈಸೂರು ಇಸ್ ದ ಕ್ಲೋಸೆಸ್ಟ್. ಇವಾಗ ಡಿಸ್ಟೆನ್ಸ್ ವೈಸ್ ಕೂಡ ಬರೀ 1.5 ಅವರ್ಸಲ್ಲಿ 1.5 ಗಂಟೆಲಿ ಬರ್ಬೋದು. ಅದ್ರ ಜೊತೆ ನಿಮಗೆ ಟೆಕ್ನಾಲಜಿ ಇರ್ಬೋದು, ಇನೋವೇಷನ್ ಹಬ್ ಇರ್ಬೋದು, ಇದೆಲ್ಲ ಕೂಡ ಮೈಸೂರಲ್ಲಿ ನಿಮಗೆ ಅಗಾಧವಾಗಿ ಸಿಗುತ್ತೆ. ಹಾಗಾಗಿ ಬಿಯಾಂಡ್ ಬೆಂಗಳೂರಲ್ಲಿ ನೀವು ಏನಾದರೂ ಒಂದು ಪ್ರಯತ್ನ ಮಾಡಿದ್ರೆ ಅದು ಮೈಸೂರೇ ಅದಕ್ಕೆ ಸೂಕ್ತವಾದ ಸ್ಥಳ. ಹಾಗಾಗಿ KDM ಮತ್ತು ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತಾ ಇದೆಯೋ, ಇನ್ಫೋಸಿಸ್ ಕೂಡ ಇದಕ್ಕೆ ಸಪೋರ್ಟ್ ಕೊಡ್ತಾ ಇದೆ. ಇದು ಭಾಳ ಸಾಧನೆಯನ್ನು ಮಾಡುತ್ತೆ ಅಂತ ನಮಗೆಲ್ಲ ಅನಿಸ್ತದೆ. ಓಕೆ, ಹೋಸ್ಟ್ ಮಾಡ್ತಾ ಇದ್ದೀರಾ ಬಿಯಾಂಡ್ ಬೆಂಗಳೂರು ಈವೆಂಟ್ನ. ಸೊ ಇನ್ಫೋಸಿಸಲ್ಲಿ ನಡೀತಾ ಇದೆ, ಸಾಕಷ್ಟು ಜನ ಇದರಲ್ಲಿ ಪಾಲ್ಗೊಂಡಿದ್ರು. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇನ್ಫೋಸಿಸ್ ಒಂಥರ ಬಿಗ್ ಡ್ಯಾಡಿ ಆಫ್ ಮೈಸೂರು ಅಂತ ಹೇಳ್ಬೋದು, ಅಥವಾ ಬಿಗ್ ಡ್ಯಾಡಿ ಆಫ್ ಇಂಡಿಯನ್ IT ಇಂಡಸ್ಟ್ರಿ. ಸೊ ಇಲ್ಲಿ ನಾವು ಅವ್ರಿಗೆ ಹೋಸ್ಟ್ ಮಾಡಿ ಇದೆಲ್ಲ ಕಾರ್ಯಕ್ರಮಕ್ಕೆ ಅವ್ರಿಗೆ ಸಹಕಾರ ಕೊಟ್ಟು ಉತ್ತೇಜನ ಕೊಡ್ತಾ ಇರೋದು ನಮಗೂ ಕೂಡ ಸಂತೋಷನೇ. ಮೈಸೂರಲ್ಲಿ ಒಂದು ಈ IT ಇಕೋಸಿಸ್ಟಮ್ ಅಥವಾ ಇಂಡಸ್ಟ್ರಿ ಇಕೋಸಿಸ್ಟಮ್ ಬೆಳೆದ್ರೆ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಇರ್ಬೋದು, ಎಲ್ಲರಿಗೂ ಒಂದು ಅನುಕೂಲನೇ ಆಗುತ್ತೆ. ಹಾಗಾಗಿ ನಮಗೆ ಇದು ಒಳ್ಳೆ ಸಂತೋಷ. ನಮ್ಮ ಇದು ಸ್ಪಾನ್ಸರು ನಮ್ಮ ಚೇರ್ಮನ್ ಆದಂಥ ನಂದನ್ ಇಲೆಕಣಿ ಅವ್ರಿಗೆ ಹೋಗಿ ಅಲ್ಲಿ ಆಫೀಸಿಂದನೂ ಕೂಡ ಅಪ್ರೂವಲ್ ಆಗಿ ಬಂದಿರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಇದು ನಮಗೆ ತುಂಬ ಸಂತೋಷದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಓಕೆ, ಮತ್ತು ಇನ್ಫೋಸಿಸ್ನಂತಹ ಒಂದು ದೊಡ್ಡ ಸಂಸ್ಥೆ, ಅದರಲ್ಲೂ ಮೈಸೂರಲ್ಲಿರೋದ್ರಿಂದ ಲೋಕಲ್ ಎಂಪ್ಲಾಯ್ಮೆಂಟ್ಗೂ ಕೂಡ ಒತ್ತು ಕೊಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಲೋಕಲ್ ಎಂಪ್ಲಾಯ್ಮೆಂಟ್ ತುಂಬ ಮುಖ್ಯವಾದದ್ದು. ನೀವು ಹೇಳೋ ಪ್ರಕಾರ ಯಾವುದೇ ಒಂದು ಸಂಸ್ಥೆ ಅಗಾಧವಾಗಿ ಬೆಳೆದಾಗ ಲೋಕಲ್ ಎಂಪ್ಲಾಯ್ಮೆಂಟ್ ಕೂಡ ಅದು ಒಂದು ಸೃಷ್ಟಿ ಮಾಡುತ್ತೆ. ನಾವು ಈ ಒಂದು ಇನ್ಫೋಸಿಸ್ ತಗೊಳ್ಳೋಣ. ಇನ್ಫೋಸಿಸ್ಸು ನಮಗೆಲ್ಲ ಗೊತ್ತಿರೋ ಹಾಗೆ 340 ಎಕರೆ ಮೇಲೆ ಇರುವಂಥ ಒಂದು ಅಗಾಧವಾದ ಒಂದು ಸಂಸ್ಥೆ ಮೈಸೂರಿನಲ್ಲಿ. ಹಾಗಾಗಿ ನಾವು ಇಲ್ಲಿ ಸಪೋರ್ಟ್ ಸ್ಟಾಫ್ ಅಂತ ಏನು ಹೇಳ್ತೀವಿ, ನಾವು ಪ್ರಾಜೆಕ್ಟ್ ಡೆಲಿವರಿ ಸ್ಟಾಫ್ ಇರ್ಬೋದು, ಅದು ಗ್ಲೋಬಲ್ ಪ್ರಾಜೆಕ್ಟ್ಸ್ಗೆ ನಾವು ಅವರು ಕೆಲಸ ಮಾಡ್ತಾರೆ. ಅದ್ರ ಜೊತೆ ಟ್ರೈನೀಸ್ ಅಂತ ನಾವು ಇಂಜಿನಿಯರಿಂಗ್ ಕಾಲೇಜಿಂದ ತಗೊಳ್ತೀವಿ, ಅವ್ರಿಗೆ 6 ಮಂತ್ಸ್ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಇರುತ್ತೆ. ಅದ್ರ ಜೊತೆ ಲೋಕಲ್ ಎಂಪ್ಲಾಯ್ಮೆಂಟ್ ಕೂಡ ನಾವು ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಇಲ್ಲಿ ನಾವು ಆಲ್ಮೋಸ್ಟ್ ಒಂದು ಸರಾಸರಿ ಸುಮಾರು ಒಂದು 3,000 ಜನ ಈ ಕ್ಯಾಂಪಸ್ಸಲ್ಲಿ ಸಪೋರ್ಟ್ ಸ್ಟಾಫ್ ಅಂತ ಕೆಲಸ ಮಾಡ್ತಾರೆ. ಅವರೆಲ್ಲ ಲೋಕಲ್ ಎಂಪ್ಲಾಯ್ಮೆಂಟ್, ಅಂದರೆ ಸ್ಥಳೀಯರಿಗೆ ಒಂದು ಉದ್ಯೋಗದ ಒಂದು ಅವಕಾಶವನ್ನು ಕೊಡ್ತೀವಿ. ಅದರಲ್ಲಿ ಮಹಿಳೆಯರಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು ನಾವು ಕೊಡ್ತೀವಿ ಇಲ್ಲಿ. ಹಾಗಾಗಿ ಇದು ಈ ಲೋಕಲ್ ಎಂಪ್ಲಾಯ್ಮೆಂಟ್ ಅದನ್ನು ತುಂಬ ಒಂದು ಉತ್ತೇಜನಕಾರಿಯಾಗಿ ನಾವು ಅದನ್ನು ಬೆಳೆಸ್ತಾ ಇದ್ದೀವಿ. ಇದೇ ಥರ ಇನ್ಫೋಸಿಸ್ ಥರನೇ ಬೇರೆ ಬೇರೆ ಸಂಸ್ಥೆಗಳು ಮೈಸೂರಿನಲ್ಲಿ ಬಂದು ಮೈಸೂರಲ್ಲಿ ಇದು ಬೆಳೆದ್ರೆ ಲೋಕಲ್ ಎಂಪ್ಲಾಯ್ಮೆಂಟ್ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಒಂದು ಎಲ್ಲ ಒಂದು ಇಕಾನಮಿ ಅಪ್ಲಿಫ್ಟ್ಮೆಂಟ್ ಹೇಳ್ತಾರೆ, ಅಥವಾ ಈ ಒಂದು ಆರ್ಥಿಕವಾಗಿ
ನಾವು ಬೆಳಿಬೇಕಾದ್ರೆ ಇದೆಲ್ಲ ಸಹಕಾರಿಯಾಗುತ್ತೆ. ಹಾಗಾಗಿ ಇದು ಒಂದು ದಿಟ್ಟ ಹೆಜ್ಜೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಯಾವುದೇ ಒಂದು ಸಂಸ್ಥೆ ಆಗಲಿ ಸಾಮಾಜಿಕ ಬದ್ಧತೆ ಅನ್ನೋದು ಅತಿ ಮುಖ್ಯ ಆಗುತ್ತೆ. ಸೊ CSR ಮೂಲಕ ಇನ್ಫೋಸಿಸ್ ಯಾವೆಲ್ಲ ಕಾಸ್ಗೆ ವರ್ಕ್ ಮಾಡ್ತಾ ಇದೆ? ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ಫೋಸಿಸ್ಸು ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಅಂದರೆ ಇನ್ಫೋಸಿಸ್ ಸಂಸ್ಥೆ ಶುರುವಾದಾಗಿಂದ ಕೂಡ ಈ ಸಾಮಾಜಿಕ ಕಳಕಳಿ ಇರುವಂಥ ಒಂದು ಸಂಸ್ಥೆ. ನಮ್ಮ ಯಾವುದೇ ಒಂದು ತಗೊಳ್ಳಿ, ನೀವು ಯಾವುದೇ ಒಂದು ಸೆಂಟರ್ ತಗೊಳ್ಳಿ, ನಮ್ಮದು ಇವಾಗ 21-22 ಸೆಂಟ್ರ್ ಇಂಡಿಯಾದಲ್ಲೇ ಇದೆ, ಬೇರೆ ದೇಶದಲ್ಲಿ ಕೂಡ ಇದೆ. ಹಾಗಾಗಿ ನಾವು ಎಲ್ಲೆಲ್ಲಿ ಇದೀವೋ ಅದರ ಸುತ್ತಮುತ್ತ ಒಂದು ಪರಿಸರವನ್ನು ಬೆಳೆಸ್ತೀವಿ, ಸಾಮಾಜಿಕವಾಗಿ ಕಳಕಳಿ ಇರುವಂಥ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೆ ಸಹಾಯ ಮಾಡ್ತೀವಿ. ಇವಾಗ ನಾವು ಮೈಸೂರಲ್ಲೇ ರೀಸೆಂಟಾಗಿ ಒಂದು 11-12 ಗೌರ್ಮೆಂಟ್ ಸ್ಕೂಲ್ಗಳನ್ನ ಅಡಾಪ್ಟ್ ಮಾಡಿವಿ, ಮಾಡೆಲ್ ಸ್ಕೂಲ್ಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಅವ್ರಿಗೆ ಏನು ಉತ್ತೇಜನ ಕೊಡಬೇಕು, ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅಲ್ಲಿ ಕ್ಲಾಸ್ ರೂಮ್ಸ್ ಎಲ್ಲ ಮಾಡೆಲ್ ಸ್ಕೂಲಾಗಿ ಕನ್ವರ್ಟ್ ಮಾಡಿ ಅವ್ರಿಗೆಲ್ಲ ಏನೇನು ಟೀಚರ್ಸ್ ಏನು ಟ್ರೈನಿಂಗ್ ಕೊಡಬೇಕು ಅದು ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ಏನು ಕೊಡಬೇಕು ಅದು ಕೊಡ್ತಾ ಇದ್ದೀವಿ. ಆ ಥರ ಒಂದು ಮಾಡೆಲ್ ಸ್ಕೂಲಾಗಿ ಅಪ್ಲಿಫ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಪ್ರತಿ ವರ್ಷ ಈ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಈ ಪಠ್ಯಪುಸ್ತಕಗಳ ವಿತರಣೆ ಮಾಡ್ತೀವಿ ಎಲ್ಲ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸುತ್ತಮುತ್ತ ಇರುವಂಥ ಅದು ಮಾಡ್ತೀವಿ. ಚಾಮರಾಜನಗರ ಇರ್ಬೋದು, ಅಲ್ಲೂ ತುಂಬ ನಾವು ಈ ಕೆಳವರ್ಗದ ಅಥವಾ ಈ ಯಾರಿಗೆ ನೀಡಿದೆಯೋ ಅವ್ರಿಗೆ ನಾವು ತುಂಬ ಸಪೋರ್ಟ್ ಮಾಡ್ತೀವಿ. ಹಾಗಾಗಿ ನಾವು ಎಲ್ಲ ಕಡೆ ಇನ್ಫೋಸಿಸ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಸಾಮಾಜಿಕ ಕಳಕಳಿ ಒಂದು ಆ ಬದ್ಧತೆಯನ್ನು ಇಟ್ಕೊಂಡೇ ಕೆಲಸ ಮಾಡ್ತೀವಿ. ಹಾಗಾಗಿ ಇದು ಇನ್ಫೋಸಿಸ್ ಸಂಸ್ಥೆ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ನೋಡಿ, ಇನ್ಫೋಸಿಸ್ಸು ನಾವು ಒಂದು ಕಾಲು ಮುಂದೆ ಇಟ್ಟೇ ಕೆಲಸ ಮಾಡ್ತೀವಿ ಇದಕ್ಕೆಲ್ಲ. ಯಾಕೆಂದರೆ ನಮ್ಮ ಸಾಮಾಜಿಕ ಬದ್ಧತೆ ತುಂಬ ಮುಖ್ಯ, ಹಾಗೆ ಸಾಮಾಜಿಕ ಕಳಕಳಿ ಅದು ಇನ್ನೂ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ತುಂಬ ಸಂತೋಷ ಸರ್. ಇನ್ಫೋಸಿಸ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೇವಲ IT ಕ್ಷೇತ್ರಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದೆಯೋ ಅಷ್ಟಲ್ಲದೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅನೇಕ ರೀತಿಯಾಗಿ. ಆ್ಯಂಡ್ ಯಾರಾದರೂ ಒಂದು ಹುರುಪನ್ನು ಇಟ್ಕೊಂಡು ಒಂದು ಹೊಸ ಪ್ರತಿಭೆಗಳಾಗಿರಬಹುದು ಅಥವಾ ನವೋದ್ಯಮಿಗಳಿಗಾಗಿರಬಹುದು ಒಂದು ಒಳ್ಳೆಯ ವ್ಯವಸ್ಥೆಯನ್ನು, ಒಂದು ಪರಿಸರವನ್ನು ಕಲ್ಪಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ ಮಾರ್ಕ್ ಲ್ಯಾಮಿ ಅವರಿದ್ದಾರೆ. ಇವರು ಕಾನ್ಸುಲೇಟ್ ಜನರಲ್ ಆಫ್ ಫ್ರಾನ್ಸ್ ಇನ್ ಬೆಂಗಳೂರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಅವರ್ ಶೋ. ಸೊ ಹೌ ಆರ್ ಯು ಫೀಲಿಂಗ್ ಇನ್ ಬ್ಯಾಂಗ್ಳೂರ್ ಆರ್ ಮೈಸೂರು? Feeling in Bangalore is extraordinary. It's a very, very active city. It's one of the place to be right now, not only in India but in the world, because things are happening right now in India and they're happening especially in Bangalore, and very fortunately also they're happening in Mysuru, which is a very interesting city where you have the culture on one hand and also everything related to modernity, tech, very fast development, a lot of international companies coming in. So it's extremely enthusiastic. Yes. So you are aware of the startup ecosystem in Karnataka, by Yes. the way. But how is your startup environment in France? The ecosystem, the startup ecosystem in France is extremely vibrant. We have around 25,000 startups in France, That's great. creating 1 million jobs. And France, as you may know, is one of the most important destinations for foreign direct investment in the world. So it attracts a lot of attention. And because we have this very strong network of startups in France, especially through the French tech, the Station F, which is a very large, one of the largest startup incubator in the world, and many Indian companies, Indian startups going there. We also have this Vivatech, which is equivalent of the Bengaluru Tech Summit. It's a very vibrant environment. Okay. So you are at Beyond Bengaluru event. So how is your experience and what's your note on this? So I think right now we are connecting the French startup ecosystem and the Indian startup ecosystem, especially in Bengaluru. So our work consists in identifying all those startup incubators in Bangalore, in India, in Karnataka in general, try to connect them with our own incubators, our own startups, and also link the startups here, Indian startups, with our ecosystem. We have what we call the French Tech India, which gathers around 700 participants, which is a very important network, and that connects with the Indian network. And also we have all our large companies. The large groups, they have a lot of
things, they want to find solutions, and they will go and try to find the right startups that can bring them the solution. So there's a lot of interaction between the large French companies present here in Bangalore, in Mysuru, or Schneider, or Safran, or Thales, or other large companies, and they will go and find through the incubators a lot of things. Just one thing to mention, during Prime Minister Modi in France, during the AI summit in Paris, MOU was signed between CCAMP and one large life sciences incubator in France. So there's a lot of potential for more cooperation. That's great actually. So Beyond Bengaluru is helping in that regard, in connecting France and India. So we have a lot of contacts. That's why I'm here today. That's why we are working almost on a daily basis with NASSCOM, KDM, with the Ministry of Electronics and IT, with the minister himself. He was in France not so long ago. We were talking with different bodies, different organizations, as I told you, the startups, the universities, the research centers. So it's a multi-layer process, and our job is try to connect the dots, and is try to bring people together and to create more activities. Of course. And thank you so much for your valuable time. It's our pleasure to have you on our Same show. here. Thank you very much. Merci beaucoup. ವೀಕ್ಷಕರೇ, ನಮ್ಮ ಜೊತೆ ನ್ಯಾಸ್ಕಾಮ್ನ ರೀಜನಲ್ ಡೈರೆಕ್ಟರ್ ಆಗಿರುವ ಭಾಸ್ಕರ್ ವರ್ಮಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ನ್ಯಾಸ್ಕಾಮ್ ಅಂದರೆ ಏನು, ಅದರ ಕಾರ್ಯವೈಖರಿ ಅಥವಾ ರೂಪುರೇಷೆಗಳು, ಇದ್ರ ಬಗ್ಗೆ ತಿಳಿಸ್ಕೊಡಿ. So when you talk about NASSCOM, in a very layman language, it's an industry association for IT/ITES. And what we do is, we have only one mission, which is Think Digital, Think India. Okay. And we work all across to build the ecosystem, whether it's GCC, IT services, SME, startup, and that's what we do to help and build that ecosystem. ಓಕೆ. ಸೊ ಈಗ ನ್ಯಾಸ್ಕಾಮ್ ಕೇಡಮ್ ಮತ್ತು ಬಿಯಾಂಡ್ ಬೆಂಗಳೂರು ಜೊತೆ ಯಾವ ರೀತಿಯಾಗಿ ಅಸೋಸಿಯೇಟ್ ಆಗಿದೆ? So the construct of KDM, if you will see, this is also along with government and the industry association. So we have a stake in KDM, and I'm one of the board member. If you will see NASSCOM, also we have a complete agenda how we can build emerging hubs. The way we call, and in Karnataka there are 3, which is Mangalore, Mysuru, and Hubli, Dharwad. And how we can build this ecosystem so that now if you will see, everyone talks about the infrastructure in Bangalore, the way it's exploded, how we can extend this to all these emerging hubs, how we can upskill that talent, and that's what we are working very closely with KDM and also with Government of Karnataka. So that's the role we are playing at this point in time. ಸೊ ವಾಟ್ ಈಸ್ ಯುವರ್ ಏಮ್ ಟು ಡೂ ದ್ಯಾಟ್? ಅಂದರೆ ಇವಾಗ ನೀವು ಈಗಾಗಲೇ ಹೇಳಿರೋ ಹಾಗೆ ಎಮರ್ಜಿಂಗ್ ಹಬ್ಸ್ ಮಂಗಳೂರು, ಹುಬ್ಳಿ, ಧಾರವಾಡ, ಮೈಸೂರು, ಇದೆಲ್ಲವನ್ನು ನೀವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದರೆ ನ್ಯಾಸ್ಕಾಮ್ ಕಡೆಯಿಂದ ಯಾವ ರೀತಿಯಾದಂತಹ ಸಪೋರ್ಟ್ ಕೊಡ್ತಾ ಇದ್ದೀರಾ? ಇದಷ್ಟೇ ಅಲ್ಲದೆ ಇನ್ನೂ ಅಪ್ಕಮಿಂಗ್ ಸ್ಟಾರ್ಟಪ್ಸ್ಗೆ ಆಗಿರ್ಬೋದು, ಸೊ ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಅಥವಾ ಕೋಆಪ್ರೇಷನ್ ನಿಮ್ಮ ಕಡೆಯಿಂದ ದೊರೀತಾ ಇದೆ? Okay, so we have a particular vertical within NASSCOM which is called as a deep tech. And what we do is, earlier, if I will take you around 2 or 3 years back, we used to call this as a 10,000 startup, and now we have achieved those 10,000 numbers of startups. Now we are working very closely with the deep tech startup, whether this is the space tech, whether it's agri tech, and that is the idea, because if you will see the emerging tech or emerging hubs like Bengaluru, they don't have that kind of connects to reach out to industry or academia. If you talk about in Bangalore, the challenge what everyone is facing at this point in time, whether you are industry ready. So NASSCOM, what they are doing is working very closely with academia, working very closely with startup, and working also very closely with the large enterprises and along with the government. So we are creating that ecosystem with each one of them so that it's a holistic approach, and then how we can build that ecosystem. So that's the role we are playing, more as a catalyst, more as an enabler. ಓಕೆ. ಯಾವ ಥರದ ಸ್ಟಾರ್ಟಪ್ ಕಂಪನೀಸ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅಂದರೆ ಯಾವ ಥರದನ್ನ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀರಾ? Any specific? There is not much specific, rather I would say, but
Right now, it's majorly on a deep tech when we are talking about in the startup ecosystem. So, for example, I can tell you we have a major focus on agri-tech. We have major focus on space tech at this point in time, because if you go a little deeper into the deep tech ecosystem, so there's a lot of work happening in these two areas, and that's what we are focusing on. But I can talk about multiple startups with whom we work. We have a center of excellence. We incubate some of the startups within our incubation center and center of excellence. So we work very closely pan-India with all the deep tech startups. Across India you have? Across India, Okay. yeah. Okay, that's very nice sir. NASSCOM ಆಗಿರಬಹುದು, KEDM ಮತ್ತು ಇನ್ನೆಲ್ಲ ಒಂದು ಕಂಬೈನ್ಡ್ ಫೋರ್ಸ್ ಈ ಮೂಲಕ ನಮ್ಮ ಒಂದು ಕ್ರಾಂತಿಕಾರಿನೇ ಆಗಬಹುದು ನಮ್ಮ ಕರ್ನಾಟಕದಲ್ಲಿ. ಇನ್ನೊಂದು ದೊಡ್ಡ ಕ್ರಾಂತಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅತಿ ಶೀಘ್ರದಲ್ಲಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಬೃಹತ್ ಉದ್ಯಮಗಳನ್ನು ನಡೆಸುವಂಥವ್ರು ನಿಲುಕದ ನಕ್ಷತ್ರಗಳಾಗಿರ್ತಾರೆ ಅಂತ ನಾವೆಲ್ಲರೂ ಭಾವಿಸ್ತೀವಿ. ಆದರೆ ಅವರು ಹಾಗಿರಲ್ಲ, ನಿಮ್ಮ ಹಾಗೇನೆ ಇರ್ತಾರೆ. ತುಂಬಾ ಸರಳವಾಗಿ ಸಜ್ಜನಿಕೆಯಿಂದ ಮಾತನಾಡ್ತಾರೆ. ನೀವೇ ನೋಡಿದ್ರಲ್ಲ. ಇದರ ಜೊತೆಗೆ ಚಿಕ್ಕ ಪುಟ್ಟ ಕನಸು ಕಾಣುವಂಥವರ ಜೊತೆಗೆ ಯಾವಾಗಲೂ ಇದ್ದು ಮಾರ್ಗದರ್ಶನ ನೀಡ್ತಾ ಅವರ ದಾರಿ ದೀಪವಾಗಿರ್ತಾರೆ. ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಟಾರ್ಟಪ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.